ಇವತ್ತು ಕ್ಲಾಸಲ್ಲಿ ಒಂದು ಎಕ್ಸಸೈಸ್ ಇತ್ತು. 3 ವಿಶಸ್ ಕೊಟ್ಟರೆ ಏನನ್ನ ಕೇಳ್ಕೊತೀರಾ ಅಂತ. ಈಗಿನ ಜನ್ರೇಷನ್ ಮಕ್ಕಳು ಆಲ್ಮೋಸ್ಟ್ 90% ಆಫ್ ದೆಮ್ ನನಗೆ ದುಡ್ಡು ಬೇಕು, ದೊಡ್ಡ ಕಾರ್ ಬೇಕು, ನಾನು ರಿಚ್ ಆಗಿರಬೇಕು, ಐಪ್ಯಾಡ್ ಬೇಕು ಅಂತ ಇಂಥದ್ದನ್ನೇ ಬರೆದಿದ್ದಾರೆ. ಎಲ್ಲೋ ಒಂದು ಕಡೆ ಎಸ್ ಪ್ರಾಕ್ಟಿಕಲ್ ಚಾಯ್ಸಸ್, ಸ್ಮಾರ್ಟ್ ಚಾಯ್ಸಸ್ ಅಂತ ಅನಿಸ್ತು. ಬಟ್ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಬೇಜಾರು ಆಗೇ ಆಯಿತು ನನಗಂತೂ. ಬಿಕಾಸ್ ಇದೇ ಪ್ರಶ್ನೆನ ನಾವು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಕೇಳಿದ್ರೆ ಹೋಮ್ವರ್ಕ್ ಇಲ್ಲದೇ ಇರುವಂಥ ದಿನ ಬೇಕು, ಅಥವಾ ದೊಡ್ಡ ಚಾಕ್ಲೇಟ್ ಬೇಕು, ಜಾಸ್ತಿ ಆಟಾಡೋಕ್ಕೆ ಸಮಯ ಬೇಕು, ಅಥವಾ ಅಕ್ಕಿ ಥರ ಹಾರಾಡಬೇಕು ಅಂತ ನಮ್ಮ ಡ್ರೀಮ್ಸ್ ಆ್ಯಂಡ್ ವಿಶಸ್ ಎಲ್ಲನೂ ತುಂಬಾ ಪ್ಯೂರ್, ಇನ್ನೋಸೆಂಟ್ ಆ್ಯಂಡ್ ಕ್ರಿಯೇಟಿವ್ ಅಂತ ಅನಿಸ್ತಾಯಿತ್ತು. ಈ ಜನ್ರೇಷನ್ ಮಕ್ಕಳೆಲ್ಲ ಥಿಂಕ್ ಮಾಡ್ತಿರೋದು ರಾಂಗ್ ಅಂತ ನಾನು ಹೇಳ್ತಾ ಇಲ್ಲ. ಲಾಜಿಕಲಾಗಿ ಥಿಂಕ್ ಮಾಡ್ತಿದ್ದಾರೆ ಆ್ಯಂಡ್ ಅರ್ಲಿ ಮೆಚುರಿಟಿ ಇದೆ. ಸೊ ಇಟ್ಸ್ ವೆರಿ ಗುಡ್. ಬಟ್ ಎಲ್ಲೋ ಒಂದು ಕಡೆ ಆ ಚೈಲ್ಡ್ಹುಡ್ ಸ್ಪಾರ್ಕ್ ಇರುತ್ತಲ್ಲ, ಅದನ್ನು ಕಳ್ಕೊಂಬಿಟ್ರು ಅಂತ ಅನಿಸುತ್ತೆ. ಎಲ್ಲೋ ಪೇರೆಂಟ್ಸ್ ಇನ್ನೋಸೆನ್ಸ್ನ ವೀಕ್ನೆಸ್ ಅಂತ ಅಂದ್ಕೊಂಡಿದ್ದಾರೇನೋ. ಬಟ್ ನನ್ನ ಪ್ರಕಾರ ಇಟ್ಸ್ ದ ಮೋಸ್ಟ್ ಬ್ಯೂಟಿಫುಲ್ ವೇ ಟು ಗ್ರೋ ಅಪ್. ಆದಷ್ಟು ಮಕ್ಕಳಲ್ಲಿ ಕ್ರಿಯೇಟಿವಿಟಿ ಆ್ಯಂಡ್ ಆ ಇನ್ನೋಸೆನ್ಸ್ನ ತರೋದಕ್ಕೆ ಪ್ರಯತ್ನ ಪಡೋಣ. ವೆಲ್ಕಮ್ ಟು ಡೇ 18 ಆಫ್ ಮೈ 75 ಡೇಸ್ ಸೆಲ್ಫ್ ಚಾಲೆಂಜ್. ಇವತ್ತು ಎಚ್ಚರಿಕೆನೇ ಆಗಲಿಲ್ಲ, ತುಂಬಾ ಲೇಟಾಗಿದ್ದೆ. ಸೊ ಇಡ್ಲಿ, ಚಟ್ನಿ ಆ್ಯಂಡ್ ಅದ್ರ ಜೊತೆಗೆ ಫ್ರೂಟ್ಗೆ ಅಂತ ಪೊಮೊಗ್ರಾನೆಟ್ನ ಕ್ಯಾರಿ ಮಾಡ್ತಾ ಇದ್ದೀವಿ. ಆ್ಯಂಡ್ ಲಾಸ್ಟ್ ಬ್ಯಾಚ್ ಆಫ್ ಕಡಲೆಪುರಿ ಇತ್ತು, ಸೊ ಅದನ್ನೇ ಸ್ನ್ಯಾಕ್ಸ್ಗೆ ಅಂತ ಕ್ಯಾರಿ ಮಾಡಿದ್ದೀನಿ. ನನಗೆ ಯೂಶಲಾಗಿ ಬ್ರೇಕ್ಫಾಸ್ಟ್ ಇರೋದು ಗಂಜಿ, ರಾಗಿ ಗಂಜಿ, ಜೋಳದ ಗಂಜಿ, ಅಥವಾ 2 ಮಿಕ್ಸ್, ಅಥವಾ ಪ್ರೋಟೀನ್ ಗಂಜಿ. ಇದು ಯಾವುದನ್ನ ಒಂದನ್ನು ತೊಗೊತಾ ಇರ್ತೀನಿ ನಾನು. ಆ್ಯಂಡ್ ಬೇಗ ಬೇಗ ರೆಡಿಯಾಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೊರಟು ಬಂದು ಆರ್ಯ ಮತ್ತೆ ಪೊಮೊಗ್ರಾನೆಟ್ ಜ್ಯೂಸ್ನ ಕೇಳ್ತಿದ್ದೆ, ಅವನಿಗೆ ಜ್ಯೂಸ್ ಮಾಡಿಕೊಟ್ಟೆ. ಡಿನ್ನರ್ಗೆ ಇವತ್ತು ಏನೂ ಚಿಂತೆನೇ ಇಲ್ಲ. ಊರಿಂದ ಬದನೆಕಾಯಿ ತಂದಿದ್ವಲ್ಲ, ದೊಡ್ಡಮ್ಮ ಅದರಲ್ಲಿ ರುಚಿ ರುಚಿಯಾಗಿ ಎಣ್ಣೆ ಬದನೆಕಾಯಿ ಮಾಡಿಕೊಟ್ಟಿದ್ರು. ಸೊ ಸಣ್ಣ ಪುಟ್ಟ ಕೆಲಸಗಳಿತ್ತು ಅಂತ ನಾನು ಪುಟ್ಟ ಹೊರಗಡೆ ಹೋಗಿದ್ವಿ. ಆ್ಯಂಡ್ ಮಸಾಲ ಪುರಿ ತಿನ್ನಬೇಕು ಅಂತ ತುಂಬಾ ಅನಿಸ್ತಿತ್ತು. ಸೊ ಮಸಾಲ ಪುರಿ ತಿಂದು ಮನೆಗೆ ಹೊರಟು ಬಂದ್ವಿ. ಆ್ಯಂಡ್ ನೆಕ್ಸ್ಟ್ ಡೇಗೆ ನಾನು ಬ್ರೇಕ್ಫಾಸ್ಟ್ಗೆ ಏನೇನು ಪ್ರಿಪ್ರೇಷನ್ಸ್ ಬೇಕೋ ಅದನ್ನೆಲ್ಲ ಮಾಡ್ಕೊತಾ ಇದ್ದೀನಿ. ಮಿಲೆಟ್ನ ನೆನೆಸಿದ್ದೀನಿ, ಅದ್ರ ಜೊತೆಗೆ ಹೆಸರು ಕಾಳನ್ನ ನೆನೆಸಿದ್ದೀನಿ. ನನ್ನ ಗೋಲ್ಸ್ನ ಆಲ್ಮೋಸ್ಟ್ ಎಲ್ಲ ಟಾಸ್ಕ್ನ ಕಂಪ್ಲೀಟ್ ಮಾಡ್ಕೊತಾ ಇದ್ದೀನಿ. ಬಟ್ ವಾಕಿಂಗ್ ಅಥವಾ ಎಕ್ಸಸೈಸ್ಗೆ ಮಾತ್ರ ಸಮಯ ಕೊಡೋದಕ್ಕೆ ಆಗ್ತಾಯಿಲ್ಲ. ಈ ಥರ ಎಕ್ಸ್ಕ್ಯೂಸ್ ಕೊಡೋದಕ್ಕೆ ಒಂದು ಸ್ವಲ್ಪ ಗಿಲ್ಟ್ ಅಂತ ಅನಿಸ್ತಾ ಇದೆ. ಬಟ್ ಐ ನೀಡ್ ಟು ಫೈಂಡ್ ಅ ಸೊಲ್ಯೂಷನ್. ಮೋಸ್ಟ್ಲಿ ಅದನ್ನು ಬೆಳಗ್ಗೆಗೆ ಶಿಫ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದಾಗಿತ್ತು ಇವತ್ತಿನ ನನ್ನ ದಿನ. ನೋಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ, ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ಮಿನಿ ವ್ಲಾಗಲ್ಲಿ.